ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಕೇಳ್ತಾ ಇದ್ರಿ ಸರ್ ಹೊಸ ನೋಟಿಫಿಕೇಷನ್ ಆದರೂ ನೇವಿ ಏರ್ಫೋರ್ಸ್ದು ಆಗುತ್ತೆ ಅನ್ನೋ. ಏರ್ಫೋರ್ಸ್ ಅಂತೂ ಈಗಾಗಲೇ ಒಂದು ಸ್ಟಾರ್ಟ್ ಅದ ರೀ. ಅದು ಎಂಡ್ ಡೇಟ್ ಮುಗಿಯೋಕ್ಕದ ಮೋಸ್ಟ್ಲಿ ಮುಗಿದಿರ್ಬೋದು. ಈಗ ನೇವಿ ನಿನ್ನೆ ಹೊಸ ನೋಟಿಫಿಕೇಷನ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್, ಯಾರ್ಯಾರಿಗೆ ಎಲಿಜಿಬಲ್ ಆಗುತ್ತೆ, ಯಾರ್ಯಾರು ಅಪ್ಲೈ ಮಾಡಬಹುದು ಅಂಥೇಳಿ ಎಲ್ಲ ಈ ವಿಡಿಯೋದಲ್ಲಿ ಇಂಪಾರ್ಟೆನ್ಸನ್ನು ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗ್ರಿ, ವಿಡಿಯೋ ಎಂಡ್ವರೆಗೂ ನೋಡಿರಿ. ಅದೇ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಓಕೆ. ಅದೇ ರೀತಿ ಏರ್ಫೋರ್ಸ್ ಕ್ಲಾಸಸ್ 2ನೇ ಕ್ಲಾಸನ್ನು ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ್ದು ನಾನು ನಿಮಗೆ ಗ್ರೂಪಲ್ಲಿ ಹಾಕಿರ್ತೀನಿ. ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಕಿರ್ತೀನಿ ಸ್ಟೋರಿ. ಅದೇ ರೀತಿ ಈ 3 ಯಾವ್ಯಾವ ನೋಟಿಫಿಕೇಷನ್ ಇವತ್ತು ಕರೆದಾರಲ್ಲ, ನಿನ್ನೆ ಆಗಿತ್ತಲ್ಲ, ಅವುಗಳದ್ದು ನಿಮಗೂ ಫುಲ್ PDF ಬೇಕಾದರೆ ನನ್ನ ಗ್ರೂಪಲ್ಲಿ ನಾನು ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ, ವಾಟ್ಸಪ್ ಗ್ರೂಪಲ್ಲಿ ಕೂಡ ಫುಲ್ PDF ಹಾಕಿರ್ತೀನಿ. ಓಕೆ. ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡಬೇಡ. ಓಕೆ. ಫಸ್ಟ್ ನೋಟ್ ಅದೇ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಏರ್ಫೋರ್ಸ್, ನೇವಿ, ಅಗ್ನಿವೀರ್ ಯಾವುದೇ ನಿಮಗೆ SSGD ಎಲ್ಲ ಸಂಬಂಧಪಟ್ಟಂಥ ಕ್ಲಾಸನ್ನು ಇದರಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ನೋಟಿಫಿಕೇಷನ್ ನಿಮಗೆ ಬಂದೇ ಬರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಓಕೆ, ಡನ್. ಫಸ್ಟಿಗೆ ಏನೇನು ಯಾವ್ದು ಕಾಲ್ಫಾರ್ಮ್ ಆಗೈತಪ್ಪ ಅಂತಂದ್ರೆ, ಇಂಡಿಯನ್ ನೇವಿ ಮೆಡಿಕಲ್ ಅಸಿಸ್ಟೆಂಟ್. ಓಕೆ, ಮೆಡಿಕಲ್ ಅಸಿಸ್ಟೆಂಟ್ ಫಸ್ಟ್ ಇದು. ಓಕೆ. ನೆಕ್ಸ್ಟು ನೇವಿ SSR, ಆಮೇಲೆ ನೇವಿ ಇನ್ನೊಂದು ಲಾಸ್ಟು ನೇವಿ MR. ಓಕೆ. ಈ 3 ನೋಟಿಫಿಕೇಷನ್ಗಳನ್ನು ನಿನ್ನೆ ಔಟ್ ಆಗಿದೆ. ಅದರದ್ದು ಏನೇನು ಏಜು ಎಲ್ಲ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ. ಫಸ್ಟ್ ನೋಡಿರಿ, ಮೆಡಿಕಲ್ ಅಸಿಸ್ಟೆಂಟ್ ಏನು ನೋಡಿರಿ, ಇದು ಮೆಡಿಕಲ್ ಅಸಿಸ್ಟೆಂಟ್ ಫಸ್ಟ್ದು. ಓಕೆ. ಮೆಡಿಕಲ್ ಅಸಿಸ್ಟೆಂಟು ಫಸ್ಟ್ ಪಾಯಿಂಟ್ ನೋಡಿರಿ, ಏಜ್ ಏನಿರಬೇಕಂತಂದ್ರೆ 1 ಮೇ 2005ರಿಂದ 31 ಅಕ್ಟೋಬರ್ 2009 ನಿಮಗೆ ಕನ್ಸಿಡರ್ ಆಗುತ್ತೆ. ಅಂದ್ರೆ 17 to 21 ಆಗುತ್ತೆ. ಇದು 17 to 20.5 ಆಗುತ್ತೆ. ಆದರೆ 21 ಅಂತೇಳಿ ಮೆನ್ಷನ್, ಯಾಕಂತಂದ್ರೆ ನಿಮ್ಮದು ಅಪ್ಲಿಕೇಶನ್ 21 ಆದರೂ ತೊಗೊಂಗಿಲ್ಲ, 20.5 ಇದ್ರೆ ಅಷ್ಟೇ ತೊಗೊಳುತ್ತೆ. ಓಕೆ. ಇದು ನಿಮಗೆ ಏಜ್ ಸಂಬಂಧಪಟ್ಟಂತೆ. ಆದ್ರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ಇದು ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ ಅಷ್ಟೇ ನೀವು ಮೆಡಿಕಲ್ ಅಸಿಸ್ಟೆಂಟು ಅಪ್ಲೈ ಮಾಡ್ಬೋದು. ಯಾರಿ? ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್. ಡನ್ನ. ನಾವು ಫಿಮೇಲ್ ಹಾಕ್ಬೋದೇನ್ರಿ, ಪ್ರತಿಯೊಂದು ಕ್ಲಾಸಿಗೆ ನೀವು ಕೇಳ್ತಾ ಇರ್ತೀವಿ, ಅದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ. ಓಕೆ, ಡನ್. ನೆಕ್ಸ್ಟ್ ಇನ್ನು ಇದು ಸೆಲೆಕ್ಷನ್ ಪ್ರೊಸೆಸ್ ಅಂತ ನೀವು ನೋಡ್ಬೇಕಂತಂದ್ರೆ, ಫಸ್ಟಿಗೆ ಇದು ಸೆಲೆಕ್ಷನ್ ಪ್ರೊಸೆಸ್ಸು ನೋಡಿರಿ. ಅಪ್ಲಿಕೇಶನ್ನು ಫಸ್ಟಿಗೆ ನಿಮಗೆ ಏನಾಗುತ್ತೆ ರೀ, ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಆದಮೇಲೆ ಅದರದ್ದು ಏನು ಮಾಡ್ತಾರೆ, ಸ್ಟೇಜ್ 1 ಅಂತೇಳಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆಮೇಲೆ ಅದರದ್ದು ಮೆಡಿಕಲ್ಲು, ಆಮೇಲೆ ಈ ರೀತಿ ನಿಮ್ಮದು ಪ್ರೊಸೆಸ್ ಮಾಡ್ತಾರೆ. ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟಪ್ಪ ಅಂತಂದ್ರೆ 14 ಮಾರ್ಚಿಂದ 6 ಏಪ್ರಿಲ್ವರೆಗೆ ನಿಮ್ಮದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಏನಾದರೂ ಮಿಸ್ಟೇಕ್ ಮಾಡಿದರೆ ನೀವು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ವೆರಿ ಕ್ಲಿಯರಾಗಿ ಆರಾಮ್ ಟೈಮ್ ತೊಗೊಂಡು ಹಾಕಿರಿ. ಅದೇ ಒಂದು ವೇಳೆ ಮಿಸ್ಟೇಕ್ ಆದರೂ ಆಯಿತು ಅಂದರೆ ಕರೆಕ್ಷನ್ ವಿಂಡೋ ಕೂಡ ಏಪ್ರಿಲಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ, 2 ದಿನಗಳ ಕಾಲ ಇದೇ ಇರುತ್ತೆ. ಅದೇ ರೀತಿ ಸ್ಟೇಜ್ 1 ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ ಮೇ 2026 ಮೇ ಒಳಗೆ ಎಕ್ಸಾಮ್ ನಿಮ್ಮದು. ಓಕೆ, 2026ರಂದು. ಅದರ ರಿಸಲ್ಟು ಮೇ ಅಥವಾ ಜೂನಲ್ಲಿ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಈ ಫೈನಲ್ ಪ್ರೊಸೆಸ್ ಎಲ್ಲ ಮುಗಿದೊಳಗೆ ನಿಮ್ಮದು ಅವರು 2027 ಮಿಡ್ಡಲ್ಲಿ ನಿಮ್ಮದೇ ಕಂಪ್ಲೀಟ್ ಆಗುತ್ತೆ. ಓಕೆ, ಡನ್. ಈಗ ಇಷ್ಟೆಲ್ಲ ಆಯಿತಾ? ಓಕೆ. ಇನ್ನು ಸರ್ ಏನು ಸೆಲೆಕ್ಷನ್ ಪ್ರೊಸೆಸ್ ಆಯಿತು. ಅದೇ ರೀತಿ ಸರ್ ಫಿಸಿಕಲ್ ಏನಿರುತ್ತೆ, ಇದು ಮೇಲ್ ಕ್ಯಾಂಡಿಡೇಟಿಗೆ ಮಾತ್ರ ಇದ್ದ ಕಾರಣ ಏನಪ್ಪ ಅವ್ರಷ್ಟೇ ಹೇಳ್ಕೊಂತ ಹೋಗ್ತೀನಿ ನೋಡಿರಿ. 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ರೀ. ಎಷ್ಟು? 6:30 ಅಂದರೆ 6:30 ನಿಮಿಷದಲ್ಲಿ ನೀವು ಓಡಬೇಕಾಗುತ್ತೆ. ಅದೇ ರೀತಿ ಸ್ಕ್ವಾಡ್ಸ್ ಇರುತ್ತೆ, ಇದು ಎಷ್ಟಪ್ಪ 20 ಇರುತ್ತೆ. ಅದೇ ರೀತಿ ಪುಷಪ್ ಇರುತ್ತೆ, ಪುಷಪ್ ಎಷ್ಟು ಹೊಡಿಬೇಕು ರೀ 15. ಅದೇ ರೀತಿ ಸಿಟ್ಟಪ್ ಕೂಡ 15. ಇದು ನಿಮ್ಮದು ಫಿಸಿಕಲ್ ಸಂಬಂಧಪಟ್ಟಂತೆ. ಹೈಟ್ ಅಂತಂತಂದ್ರೆ 157 ಈಸ್ ಕಂಪಲ್ಸರಿ. 157
157 ಸೆಂಟಿಮೀಟರ್ಸ್. ಓಕೆ, ಇದು ನಿಮ್ಮದು ನೇವಿ ಮೆಡಿಕಲ್ ಅಸಿಸ್ಟೆಂಟ್ ಆಯಿತು. ಇನ್ನು ನೇವಿ ಎಸ್ ಎಸ್ ಆರ್ ಯಾವುದ್ರಿ? ನೇವಿ ಎಸ್ ಎಸ್ ಆರ್ ಇದು ನೇವಿ ಎಸ್ ಎಸ್ ಆರ್ದು. ಇಲ್ಲಿ ಪಾಯಿಂಟ್ ನೋಡಿರಿ, ಫಸ್ಟಿಗೆ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್ ಅಂಥೇಳಿ ಅವರು ಮೆನ್ಷನ್ ಮಾಡ್ಯಾರ. ಓಕೆ, ಆದ್ರೆ ಅಲ್ಲಿ ಮೇಲ್ಗಡೆ ಇದ್ದಂಥದ್ದು ಇದು ಪ್ರೀವಿಯಸ್ ಸ್ವಲ್ಪ ಇದು ಹಿಂದ್ಗಡೆ ಬಂದದೆ ಇರಲಿ. ಹಾಂ, ಓಕೆ, ಫಸ್ಟಿಗೆ ನೋಡಿರಿ ಏನಪ್ಪ ಅಂತಂದ್ರೆ ಹಿಂದ್ಗಡೆ ಐತಲ್ಲ ಒಂದೇ ನಿಮಿಷ. ಓಕೆ, ಇದು ಕೂಡ ಮೆಡಿಕಲ್, ಇನ್ನೂ ಎಸ್ ಎಸ್ ಆರ್ ಹೇಳತ್ತಿಲ್ಲ. ಇದು ನೋಡಿರಿ ನೇವಿ ಮೆಡಿಕಲ್ ಅಸಿಸ್ಟೆಂಟ್ದೇ ಐತಿದು. ಏಕೆ ನೇವಿ ಮೆಡಿಕಲ್ ಅಸಿಸ್ಟೆಂಟ್ ಏನದ ನೋಡಿರಿ, ಅದ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಿರಲ್ಲ, ಅದಕ್ಕೂ ಇದರಲ್ಲಿ ಪಾಯಿಂಟ್ ತೊಗೊಂಡು ಏನು ರೀ, 10+2 ನಿಮ್ಮದೇ 10ನೇ ಮುಗಿದಿರಬೇಕು, PUC ಮುಗಿದಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ಇದ್ರೊಳಗೆ ನೀವು ಕನಿಷ್ಠ ಪ್ರತಿ ಸಬ್ಜೆಕ್ಟಲ್ಲೂ 40% ತೊಗೊಂಡಿರಬೇಕು. ಅದೇ ರೀತಿ ಹೋಲ್ ಅಗ್ರಿಗೇಟ ಏನಾಗಿರಬೇಕು, ಮಿನಿಮಮ್ 50 ಆಗಿರಬೇಕು. ಓಕೆ, ಇದು ಸ್ವಲ್ಪ ಮಿಸ್ ಆಗಿತ್ತು ಹಿಂದ್ಗಡೆದು, ನಾನಿಲ್ಲಿ ತಗೊಂಡಿದ್ದು. ಓಕೆ, ಡನ್. ನೆಕ್ಸ್ಟ್ ಈಗ ಏನಪ್ಪ ಅಂತಂದ್ರೆ ನೆಕ್ಸ್ಟು ನೇವಿ ಯಾವುದ್ರಿ, ಎಸ್ ಎಸ್ ಆರ್. ಇಲ್ಲಿ ಬಂತು ನೋಡಿರಿ, ನೇವಿ ಎಸ್ ಎಸ್ ಆರ್. ಈ ನೇವಿ ಎಸ್ ಎಸ್ ಆರ್ ಏನೈತಿರಲ್ಲ, ಕಂಪಲ್ಸರಿ ಇದಕ್ಕೆ ನೀವು ಅನ್ಮ್ಯಾರಿಡ್ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ ಇಬ್ಬರೂ ನೀವು ಅಪ್ಲೈ ಮಾಡಬಹುದು. ಇದು ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಕೂಡ ಅಪ್ಲೈ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದಾಗ PUC ಮುಗಿದಿರಬೇಕು, ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸು, ಫಿಸಿಕ್ಸು ನಿಮ್ಮ PUCಯಲ್ಲಿ ಇರಬೇಕು. ಅದೇ ರೀತಿ ಟೋಟಲ್ ಅಗ್ರಿಗೇಟು 50% ಕಂಪಲ್ಸರಿ ಆಗಿರಬೇಕು. ಇಲ್ಲರಿ ಸರ್ ನಂದು ಡಿಪ್ಲೊಮಾ ಆಗೈತೆ ರೀ ಅಂತಂದ್ರೂ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ 3 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಅದರಲ್ಲಿ ಯಾವುದು ಮ್ಯಾಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್, ಕಂಪ್ಯೂಟರ್ ಸೈನ್ಸ್, ಇದರಲ್ಲಿ ಯಾವುದಾದ್ರೂ ಒಂದು ಆಗಿರ್ಬೋದು. ಅವುಗಳು ಕೂಡ ನಿಮಗೆ ಅಗ್ರಿಗೇಟು 50% ಆಗಿರಲೇಬೇಕು. ಇಲ್ಲಂತಂದ್ರೆ ಪಾಸ್ 2 ಇಯರ್ಸ್ ವೆಕೇಷ್ನಲ್ ಕೋರ್ಸಸ್ ಆರ್ ನಾನ್ ವೆಕೇಷ್ನಲ್ ಸಬ್ಜೆಕ್ಟ್ಸ್, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಈ ರೀತಿ ಇದ್ದು ಅದು ಕೂಡ 50% ಅಗ್ರಿಗೇಟ್ ಆಗಿದ್ರೆ ನಡೀತದೆ. ನೋಡಿ, ಡಿಪ್ಲೊಮಾದಾಗ ಕೇಳ್ತಿರ್ತೀರಿ ಯಾವ್ದು ಹಾಕ್ಬೋದು ಯಾವುದಿಲ್ಲ ಅಂತೇಳಿ. ಎಸ್ ಎಸ್ ಆರ್ ನೀವು ಅಪ್ಲೈ ಮಾಡ್ಬೋದು. ಓಕೆ, ಡನ್. ಸೆಲೆಕ್ಷನ್ ಪ್ರೊಸೆಸ್ ಏಜ್ ಬಂದರೆ ಇಲ್ಲಿ ಕೂಡ ಬ್ಯಾಚ್ 1 ಅಂತ ಹೇಳ್ತಾರೆ. ಅದೇ ರೀತಿ ಅಗ್ನಿವೀರ್ 1 2027 ಬ್ಯಾಚ್ ಅಂತಾರೆ. ಆವಾಗ 2 ಇದ್ರದ್ದು ಏನಿದೆ ಅಂದರೆ 2004 ಡಿಸೆಂಬರ್ನಿಂದ 31 2009 ಯಾವ ತಿಂಗಳು ಮೇವರೆಗೂ ಅದ ರೀ ಇದು. ಆಮೇಲೆ 2027 ಇದ್ದದ್ದು ಏನೈತೆ ರೀ, ಇದು ಮೇ 2005ರಿಂದ 2009 ಅದ ರೀ. ಈ ರೀತಿ ಅವರು ಏಜನ್ನು ನಿಮ್ಗೆ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಓಕೆ, ಡನ್. ನೆಕ್ಸ್ಟ್ ಬಂದ್ರೆ ಇದ್ರೊಳಗೆ ಡಿಪ್ಲೊಮೊನು ಮಾಡಿರ್ಬೋದು ಅಂತ ಅವರು ಕೊಟ್ಟಿದ್ದಾರೆ. ಇದು ಕೂಡ ಯಾವಾಗ ಸ್ಟಾರ್ಟ್ ಆಗುತ್ತೆ ರೀ ಅಂತಂದ್ರೆ ನೋಡಿರಿ, ಇದು 14ರಿಂದ ಮಾರ್ಚ್ 14ರಿಂದ ಏಪ್ರಿಲ್ 6 ಸೇಮ್ ಡೇಟ್, ಯಾವುದೂ ಚೇಂಜಸ್ ಇಲ್ಲ, ಎಲ್ಲ ಒಂದೇ ಸೇಮ್ ಡೇಟ್ವರೆಗೂ ಅದಾವ. ಆದಷ್ಟು ಕರೆಕ್ಟಾಗಿ ನೀವು ಅದನ್ನು ಏನು ಮಾಡಿರಿ, ಅಪ್ಲಿಕೇಶನನ್ನು ಹಾಕಿರಿ ಅಂತೇಳಿ ಹೇಳ್ತೀನಿ. ಓಕೆ, ಡನ್. ಇನ್ನು ಸರ್ ಫಿಸಿಕಲ್ ಅಂತ ಬಂದಾಗ ಇಲ್ಲಿ ಮೇಲ್ ಮತ್ತು ಫಿಮೇಲ್ ಅಂತೇಳಿ ಇಬ್ಬರದು ಅದ ರೀ. ಓಕೆ, ಇಲ್ಲ ನೋಡಿರಿ, ಇದು ಮೇಲ್ ಕ್ಯಾಂಡಿಡೇಟು, ಇದು ಫಿಮೇಲ್ದು. ಏನೇನು ಅದಾವ ಅಂತೇಳಿ ಅಂದ್ರೆ ಫಸ್ಟಿಗೆ ರನ್ನಿಂಗ್ ಅದ ರೀ. ಎಷ್ಟು ರೀ, 1.6 ಕಿಲೋಮೀಟರ್. ಓಕೆ, ಆಮೇಲೆ ಸ್ಕ್ವಾಟ್ಸ್, ಆಮೇಲೆ ಪುಷಪ್ಸ್, ಆಮೇಲೆ ಸಿಟ್ಅಪ್. ಓಕೆ, ಈ ರೀತಿ ಅದಾವೆ. ಈಗ ಮೇಲ್ ಕ್ಯಾಂಡಿಡೇಟ್ ಅಂತಂದಾಗ ಇವರಿಗೆ ಎಷ್ಟು ಟೈಮಪ್ಪ ಅಂತಂದ್ರೆ 6.5 ನಿಮಿಷ ಇರುತ್ತೆ. ಓಕೆ, ಈ ಫಿಮೇಲ್ ಕ್ಯಾಂಡಿಡೇಟಿಗೆ 8 ನಿಮಿಷಗಳು ಅದಾವೆ. ಸ್ಕ್ವಾಟ್ಸ್ ಇವ್ರು 20 ಆದ್ರೆ ಇವರಿಗೆ 15 ಐತಿ. ಅದೇ ರೀತಿ ಪುಷಪ್ ಇವ್ರಿಗೆ 15 ಆದ್ರೆ ಇವರಿಗೆ 10 ಅದ. ಸಿಟ್ಅಪ್ ಇವ್ರಿಗೆ 15 ಆದ್ರೆ ಇವರಿಗೆ 10 ಅದ. ನೋಡಿ, ಇದು ನಿಮ್ಮದು ಫಿಸಿಕಲ್ಲಾಗಿ ಏನೇನು ಇರಬೇಕಂತೇಳಿ ಹೇಳಿದ್ದು. ಓಕೆ, ಡನ್. ನೆಕ್ಸ್ಟ್ ಈಗ ಹೇಳಬೇಕಂತಂದ್ರೆ ನೇವಿ MR. ಇದು ಯಾವುದು ರೀ, ಲಾಸ್ಟು ನೇವಿ MR. ಓಕೆ, ಇಲ್ಲಿ ಕೂಡ ನೀವು ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫಿಮೇಲ್ಸ್ ಅಪ್ಲೈ ಮಾಡಬಹುದು. ಓಕೆ,
ಡನ್. ಎಜುಕೇಷನ್ ನೋಡಿರಿ, ನೀವು 10th ಆಗಿರ್ಬೇಕು. ಇಲ್ಲಿ ಏನಾಗಿರ್ಬೇಕು ರೀ, 10th ಆಗಿರಬೇಕು. ಅಗ್ರಿಗೇಟು 50% ಮಿನಿಮಮ್ ಆಗಿರಬೇಕು 10th ಮೇಲೆ. ಓಕೆ, ಡನ್. ಇದು ನಿಮ್ಮದು ನೇವಿ MRದು. ಅದೇ ರೀತಿ ಇದು ಕೂಡ ಏಜ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಡನ್. ಏಜ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಇದು ಕೂಡ ಸೇಮ್ ಡೇಟು 14ನೇ ತಾರೀಕು ಮಾರ್ಚ್ ಇದನ್ನು ಏಪ್ರಿಲ್ 6ರವರೆಗೂ ಇದು ನಿಮಗೆ ಅದ. ಓಕೆ, ಅದೇ ರೀತಿ ನೀವು ಇದಕ್ಕೆ ಏನಪ್ಪ ಅಂತಂದರೆ ಇದು ಸೇಮ್ ಫಿಸಿಕಲ್ ಏನೈತಲ್ಲ ಸೇಮ್ ನಿಮ್ಮದು ನೋಡಿ, ಫಿಸಿಕಲ್ಲು ಇದು ಸೇಮ್ ಬರುತ್ತೆ. ಇದು ಮೇಲ್ ಕ್ಯಾಂಡಿಡೇಟು, ಆಮೇಲೆ ಫೀಮೇಲು ಏನೇನದಪ್ಪ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, ಆಮೇಲೆ ಸ್ಕ್ವಾಡ್ಸ್ ಇರುತ್ತೆ, ಆಮೇಲೆ ಪುಷಪ್ ಇರುತ್ತೆ, ಆಮೇಲೆ ಸಿಟ್ಟಪ್ ಇರುತ್ತೆ. ಓಕೆ, ನೋಡಿರಿ ಇಲ್ಲಿ ಸೇಮು ಮೇಲ್ ಕ್ಯಾಂಡಿಡೇಟ್ 6.5 ನಿಮಿಷ, ಫೀಮೇಲ್ 8 ನಿಮಿಷ, ಸ್ಕ್ವಾಡ್ಸ್ 20, ಫೀಮೇಲ್ 15, ಪುಷಪ್ ಮೇಲ್ 15, ಫೀಮೇಲ್ 10, ಸಿಟ್ಟಪ್ ಮೇಲ್ 15, ಫೀಮೇಲ್ 10. ಈ ರೀತಿ ನಿಮ್ಮದು ಏನಾಗೈತೆ ರೀ, ನಿಮ್ಮದು ಫಿಸಿಕಲ್ ಡೀಟೇಲ್ಸ್ ಆಗೈತೆ. ಇಲ್ಲಿ ಒಂದು ಏನು ತಿಳ್ಕೊಬೋದಪ್ಪ ಅಂತಂದ್ರೆ, ನೇವಿ ನೋಡಿರಿ, ಲಾಸ್ಟ್ ಇಷ್ಟೆಲ್ಲ ವಿಡಿಯೋ ನೋಡೋಕ್ಕಿಂತ ಲಾಸ್ಟಿಗೆ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ನೇವಿ ಅಸಿಸ್ಟೆಂಟ್, ಆಮೇಲೆ SSR, ಆಮೇಲೆ MR 3 ಪಾಯಿಂಟ್ ಅದಾವ. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ ಹಾಕ್ಬೋದು, ಇಲ್ಲಿ ಮೇಲ್ ಆ್ಯಂಡ್ ಫಿಮೇಲು, ಇಲ್ಲಿ ಕೂಡ ಮೇಲ್ ಆ್ಯಂಡು ಫಿಮೇಲ್ ಕ್ಯಾಂಡಿಡೇಟ್ಸ್ ಹಾಕ್ಬೋದು. ಓಕೆ, ನಿಮಗೆಲ್ಲ ಸಿಲೆಬಸ್ ಆಯಿತು, ಎಲ್ಲ ಆಯಿತು. ಎಕ್ಸಾಮ್ಸ್ ಅಂತಂದ್ರೆ ನಿಮ್ದು PUC ಬೇಸ್ ಮೇಲೆ ನಿಮ್ಮದೇ ಏನಿರುತ್ತೆ ಸಿಲೆಬಸ್ ಇರುತ್ತೆ. ಅದನ್ನು ಕೂಡ ಆದಷ್ಟು ಬೇಗ ಕ್ಲಾಸನ್ನು ನಾನು ರೆಡಿ ಮಾಡಿಕೊಂಡು ನಿಮಗೆ ಕ್ಲಾಸಸ್ಸನ್ನು ರೆಡಿ ಮಾಡ್ತೀನಿ. ಆದಷ್ಟು ಬೇಗ ಅಪ್ಲಿಕೇಶನನ್ನು ಮಾಡ್ಕೊರಿ. ಅದೇ ರೀತಿ ಇವತ್ತೇ ನಿಮ್ಮದು ಏನಪ್ಪ ನೆಕ್ಸ್ಟ್ ನಾನು ಏರ್ಫೋರ್ಸ್ ಸೆಕೆಂಡ್ ಕ್ಲಾಸನ್ನು ನಾನು 50 ಕ್ವಶನ್ಸ್ ಟೆಸ್ಟನ್ನು ಹಾಕ್ತೀನಿ. ಏರ್ಫೋರ್ಸ್ ಸೆಕೆಂಡ್ ಕ್ಲಾಸನ್ನು ಇವತ್ತು ನಾನು ಹಾಕ್ತೀನಿ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಇದರದ್ದು ಫುಲ್ PDF ನಿಮಗೆ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅದ, ನೀವು ಹೋಗಿ ಜಾಯ್ನ್ ಆಗಿರಿ. ಆ ಲಿಂಕಲ್ಲಿ ನಾನು ಫುಲ್ PDF ಹಾಕಿರ್ತೀನಿ. ಓಕೆ, ಜೈ ಹಿಂದ್.